ಎಲ್ರಿಗೂ ನಮಸ್ಕಾರ. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ. ಇಂದಿನ ದಿನಾಂಕ ನವೆಂಬರ್ 4 ಮಂಗಳವಾರ ಆಗುತ್ತೆ. ಚತುರ್ದಶಿ ರಾತ್ರಿ 9 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ಆನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ರೇವತಿ ನಕ್ಷತ್ರ ಬೆಳಗ್ಗೆ 11 ಗಂಟೆ 34 ನಿಮಿಷದವರೆಗೂ ಇರುತ್ತೆ. ಆನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ವಜ್ರ ಯೋಗ ಮತ್ತು ಗರಕರಣ ಇದೆ. ಇವತ್ತು ಚತುರ್ದಶಿ ಮಂಗಳವಾರ ಬಂದಿದೆ. ರೇವತಿ ನಕ್ಷತ್ರ ಇದ್ರೂ ಕೂಡ ಯೋಗ ಒಳ್ಳೆಯದಿದ್ರೂ ಕೂಡ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಚತುರ್ದಶಿ ಪ್ರತಿಯೊಂದಕ್ಕೂ ನಿಷಿದ್ಧ ಅಂತಲೇ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡಲೇಬಾರದು. ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಯಾವುದೇ ರೀತಿ ತೊಂದರೆ ಇಲ್ಲ, ಅದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ 3 ಗಂಟೆ 2 ನಿಮಿಷಕ್ಕೆ ಆರಂಭ ಆಗುತ್ತೆ, 4 ಗಂಟೆ 30 ನಿಮಿಷಕ್ಕೆ ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಆರಂಭ ಮಾಡಲ್ಲ ಸಾಮಾನ್ಯವಾಗಿ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದೇ ಬೇಡ. ಇನ್ನು ಮುಖ್ಯವಾದ ವಿಚಾರ ಯಮಗಂಡ ಕಾಲ. ಯಮಗಂಡ ಕಾಲ 9 ಗಂಟೆ 12 ನಿಮಿಷಕ್ಕೆ ಆರಂಭ ಆಗಿ 10 ಗಂಟೆ 43 ನಿಮಿಷದವರೆಗೂ ಇರುತ್ತೆ. ಪ್ರತಿ ದಿನ ಹೇಳ್ತೀನಿ, ನಿಮಗೆ ಬೇಜಾರಾದರೂ ಪರವಾಗಿಲ್ಲ. ಕಾರಣ ಏನಪ್ಪ ಅಂದರೆ ಈ ವಿಚಾರ ಒಂದಷ್ಟು ಜನ ಗೊತ್ತಾಗಬೇಕು, ಪ್ರತಿಯೊಬ್ಬರ ಬಾಯಿಂದ ಹೋಗಬೇಕು. ಯಮಗಂಡ ಕಾಲದ ವೇಳೆ ಹೊಸ ವಾಹನವನ್ನು ಕೊಡಬಾರ್ದು. ಹೊಸದಾಗಿ ಯಾವುದೇ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಆನಂತರ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸಬಾರ್ದು. ಒಂದು ವೇಳೆ ಹೊರಗಡೆ ಇದ್ದರೆ ಬೇರೆ ಕಡೆ, ಮನೆಗೆ ವಾಪಸ್ ಬನ್ನಿ, ಯಾವುದೇ ರೀತಿ ತೊಂದರೆ ಇಲ್ಲ. ಒಟ್ಟಾರೆ ಎಚ್ಚರಿಕೆಯಿಂದ ಇರಿ. ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಳ್ಳೇದು ಮಾಡ್ತೀವೋ, ಬೇರೆಯವರಿಗೆ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ. ಇದೇ ಸತ್ಯವಾದ ವಿಚಾರ, ಮರಿಬೇಡಿ. ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಸಾಧ್ಯವಾದಷ್ಟು ಇವತ್ತು ತಮ್ಮ ದೈಹಿಕ ಚಟುವಟಿಕೆಗಳ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಈ ದೈಹಿಕ ಚಟುವಟಿಕೆ ಅಂದರೆ ಏನಪ್ಪ ಅಂದರೆ, ಕೆಲವರಿಗೆ ಮಾರ್ನಿಂಗ್ ವಾಕ್ ಮಾಡೋ ಅಭ್ಯಾಸ ಇರುತ್ತೆ, ಆಮೇಲೆ ಜಿಮ್ಗೆ ಹೋಗೋ ಅಭ್ಯಾಸ ಇರುತ್ತೆ, ಇಲ್ಲ ಸ್ವಲ್ಪ ರನ್ನಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ಮುಖ್ಯವಾಗಿ ಇದು 3. ಈ ವೇಳೆಯಲ್ಲಿ ನಿಮಗೆ ಯಾವುದಾದರೊಂದು ರೀತಿಯ ತೊಂದರೆ ಆಗಬಹುದು ಅಂತ ಕಂಡುಬರುತ್ತೆ. ಹಾಗೇ ಆಗುತ್ತೆ ಅಂತಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ವೇಳೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಯಾವುದೇ ತೊಂದರೆ ಉಂಟಾಗಲ್ಲ. ಏನೇ ಆದರೂ ಕೂಡ ಇವತ್ತು ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಬರೀ ಇವ್ರಿಗೆ ಆಗುತ್ತೆ ಅಂತಲ್ಲ, ಮನೇಲಿ ನೋಡಿದಿರ ಈ ಒಂದು ಫಸಲು ದಾಟೋ ಟೈಮಲ್ಲಿ ಬೇಕಾದ್ರೂ ಬೀಳ್ಬೋದು, ಮೆಟ್ಲಿಂದ ಇಳಿಯುವಾಗ ಬೀಳ್ಬೋದು. ಈ ರೀತಿ ಒಟ್ಟಿನಲ್ಲಿ ಅಪಘಾತ ಅಥವಾ ಆಘಾತ ಆಗುವ ಒಂದು ಸಂಭವತೆ ಕಂಡುಬರುತ್ತೆ. ಇನ್ನು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ತುಂಬ ಸಿಡುಕುತನದಿಂದ ವರ್ತಿಸ್ತೀರಿ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸ್ಬೇಕು ಅಂದರೆ ಬೇರೆಯವರು ಸ್ವಲ್ಪ ಹಿಂದೇಟಾಕ್ತಾರೆ, ಅಷ್ಟು ಸಿಟ್ಟಿನಿಂದ ವರ್ತಿಸ್ತೀರಿ. ಈ ಕಾರಣದಿಂದ ನಿಮಗೆ ಇವತ್ತು ಹೊಸ ಅವಕಾಶಗಳು ಸಿಗಲ್ಲ. ನಿಮ್ಮ ಹಿಂದಿನ ಕೆಲಸ ಕಾರ್ಯಗಳನ್ನು ಮಾತ್ರ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಆದರೆ ನಿಮ್ಮ ತಪ್ಪು ನಿಮಗೆ ತಿಳಿಯುವಷ್ಟೊತ್ತಿಗೆ ಕೈ ಮೀರೋ ಇರುತ್ತೆ. ಅನಾವಶ್ಯಕವಾಗಿ ಸೋದರರ ಜೊತೆ ವಾದ ವಿವಾದದಲ್ಲಿ ತೊಡಗ್ತೀರಿ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ. ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದನೆ ಮಾಡುವಂತಹ ಒಂದು ಚತುರತೆ ಅಥವಾ ಚಾತುರ್ಯ ನಿಮ್ಮಲ್ಲಿ ಇರುತ್ತೆ. ಆಗಲೇ ಹೇಳಿದಾಗೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಗಮನ ಕೊಡಿ. ವೃಷಭ ರಾಶಿಯವರು ಏನು ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ತಾವು ಒಬ್ಬಂಟಿ, ನಮಗೆ ಯಾರೂ ಸಹಾಯ ಮಾಡಲ್ಲ, ಇಂಥ ಭಾವನೆಗಳಿರುತ್ತೆ. ಆದರೆ ಇವರಿಗೆ ಪ್ರತಿಯೊಬ್ಬರು ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ. ಅದರಲ್ಲೂ
ಹಣಕಾಸಿನ ವಿಚಾರದಲ್ಲಿ ನಿಮಗೆ ನಿಮ್ಮ ತಂದೆಯಿಂದ ಸಹಾಯ ಇದೆ, ಅಥವಾ ನಿಮ್ಮ ಕುಟುಂಬದ ಕಿರಿಯ ಪುರುಷ ಸದಸ್ಯರಿಂದ ಸಹಾಯ ಇದೆ. ಅವರಿಂದ ನಿಮಗೆ ಸಹಾಯನ ಸಿಗುತ್ತೆ. ಆದರೆ ನೀವೇನಪ್ಪ ಮಾಡ್ತೀರಿ ಅಂದರೆ, ದುಡುಕುತನದ ನಿರ್ಧಾರದಿಂದ, ಅದು ದುಡುಕುತನ ಅನ್ನೋಕ್ಕಿಂತ ಒಂದು ರೀತಿ ಹಠದಿಂದ ದುಡುಕಿನ ನಿರ್ಧಾರವನ್ನು ತಗೋತೀರಿ. ಇದರಿಂದ ನಿಮ್ಮ ತಂದೆಯಿಂದ ದೊರೆತ ಹಣವನ್ನು ಸದ್ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಅಂದರೆ ನೀವು ಯಾವ ಉದ್ದೇಶಕ್ಕಾಗಿ ತಗೋತೀರೋ ಅದಕ್ಕೆ ಉಪಯೋಗ ಆಗಲ್ಲ. ಆದರೆ ಅದು ನಿಮ್ಮ ಕೈಲಿ ಉಳಿಯಲ್ಲ, ಖರ್ಚಾಗ್ಬಿಡುತ್ತೆ, ಬೇರೆ ಯಾವುದಕ್ಕೂ ಖರ್ಚಾಗುತ್ತೆ. ಈ ಕಾರಣದಿಂದ ಹಠದ ಮನೋಭಾವನೆ ಬೇಡ. ನಾನೇ ಸರಿ, ನಾನು ಮಾಡೋದೆಲ್ಲ ಸರಿ ಅನ್ನೋದು ಬೇಡ. ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ. ಇನ್ನು ಪ್ರವಾಸ ಮಾಡುವ ವೇಳೆ ನಿಮಗೆ ಇಷ್ಟವಾದಂತಹ ವಸ್ತುವೊಂದು ಕಳೆದು ಹೋಗುವ ಸಂಭವನೆ ಕಂಡು ಬರ್ತಿದೆ. ಎಚ್ಚರಿಕೆ ಇರಲಿ. ಈ ಕುಟುಂಬದಲ್ಲಿ ಒಂದು ರೀತಿಯ ಅಶಾಂತಿ ಇರುತ್ತೆ. ಆ ಅಶಾಂತಿಗೆ ನೀವೇ ಕಾರಣರಾಗ್ತೀರಿ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಇವತ್ತು ನೀವು ಸರಿಯಾದ ಮಾರ್ಗದಲ್ಲಿ ಮಾಡೋದಿಲ್ಲ. ಆದ್ದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯ ಸಹ ಉಂಟಾಗುತ್ತೆ. ಉದ್ಯೋಗದಲ್ಲಿ ಮಾತ್ರ ಹೊಸ ಅವಕಾಶಗಳು ಸಿಗುತ್ತೆ. ಆತ್ಮೀಯರ ನೆರವಿನಿಂದ ಅದನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ತೀರಿ. ಯಾವುದೇ ತೊಂದರೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಲಾಭ ಇದೆ. ಉತ್ತಮ ಆರೋಗ್ಯ ಇರುತ್ತೆ. ಮಿಥುನ ರಾಶಿಯವರಿಗೆ ದಿನದ ಆರಂಭದಿಂದಲೂ ಒಂದು ರೀತಿ ಈ ಮಿತಿ ಇಲ್ಲದಂತಹ ಒಳ್ಳೆಯ ಅವಕಾಶಗಳು ದೊರಕುತ್ತೆ. ಅದು ಕುಟುಂಬದಲ್ಲಿರಲಿ ಅಥವಾ ಉದ್ಯೋಗ ಸ್ಥಾನದಲ್ಲಿ. ಕುಟುಂಬ ಸ್ಥಾನದಲ್ಲೂ ಅಷ್ಟೇ, ಕುಟುಂಬದಲ್ಲಿ ಸಹ ಅಷ್ಟೇ. ನಿಮ್ಮ ಮನಸ್ಸಿಗೆ ಒಂದು ರೀತಿ ಸಂತೋಷ ಕೊಡುವಂತಹ ಕೆಲಸ ಕಾರ್ಯಗಳು ನಿಮ್ಮ ಪಾಲಕ್ಕೆ ಸಿಗುತ್ತೆ. ಅದನ್ನು ನೀವೇನು ಮಾಡ್ತೀರಿ, ಒಂದು ರೀತಿ ಅತಿ ಆಸೆ ನಿಮ್ಮನ್ನು ಇವತ್ತು ಕಾಡುತ್ತೆ. ಆದ್ದರಿಂದ ಕುಟುಂಬದ ಸಣ್ಣ ಪುಟ್ಟ ಅವಕಾಶಗಳನ್ನು ದೂರ ಮಾಡ್ಕೋತೀರಿ. ಯಾವುದಾದ್ರು ಒಂದು ದೊಡ್ಡದಾಗಿ ಏನಾದ್ರು ಅವಕಾಶ ಸಿಗತ್ತೆ ಅಂತ ಕಾಯ್ತೀರಿ. ನಿಮ್ಮ ಅದೃಷ್ಟ ಸಿಗತ್ತೆ, ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ನಿಮ್ಮ ಆ ಒಂದು ಟ್ಯಾಲೆಂಟ್ನ ನೋಡ್ತಾರೆ ನಿಮ್ಮ ಹಿರಿಯ ಅಧಿಕಾರಿಗಳು. ಅವರೇನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಜೊತೆ ಬೇರೆಯವ್ರ ಕೆಲಸ ಮಾಡೋರು ಇರ್ತಾರಲ್ಲ, ಸಹೋದ್ಯೋಗಿಗಳು, ಅವರ ಕೆಲಸ ಕಾರ್ಯದಲ್ಲಿ ಏನಾದರೂ ಲೋಪದೋಷಗಳು ಇದ್ದಲ್ಲಿ ಅದನ್ನು ನೋಡಿ ಸರಿಪಡಿಸು ಅಂತ ಒಂದು ಒಳ್ಳೆಯ ಟಾಸ್ಕ್ ಅಥವಾ ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾರೆ. ಅದು ನೀವು ಇದಕ್ಕೆ ಸೂತ್ರ ಒಪ್ಪಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದೇ, ನಿಮಗೆ ನೀವು ಸ್ವತಂತ್ರವಾಗಿ ಯಾವುದಾದರೂ ಒಂದು ಕೆಲಸವನ್ನು ನಿರ್ವಹಿಸಬೇಕು. ಸ್ವತಂತ್ರವಾಗಿ ಮಾಡೋದಕ್ಕೆ ಸವಾಲಾಗುವಂತಹ ಜವಾಬ್ದಾರಿ ಸಿಗಬೇಕು. ಇದೇ ನಿಮ್ಮ ಹಠ ಆಗಿರುತ್ತೆ. ಆದ್ದರಿಂದ ಸಣ್ಣ ಪುಟ್ಟ ಅವಕಾಶಗಳನ್ನು ಕಳ್ಕೊತೀರಿ. ದೊಡ್ಡ ಅವಕಾಶವೊಂದು ನಿಮ್ಮ ಪಾಲಿಗೆ ಸಿಗುತ್ತೆ. ಅದು ನಿಮ್ಮ ನಿರೀಕ್ಷೆಯಂತೆ ಅದು ಸುಲಭವಾಗಿ ನಡ್ಕೊಂಡು ಹೋಗಲ್ಲ. ಒಂದು ರೀತಿಯ ಅನಾಧಾರದಿಂದ ಬೇರೆಯವರ ಒಂದು ಸಹಾಯ ದೊರೆಯದೇ ಇರೋ ಕಾರಣ, ಸಹಕಾರ ದೊರೆಯದೇ ಇರೋ ಕಾರಣ ತಪ್ಪು ನಿರ್ಧಾರಗಳನ್ನು ತಗೋತೀರಿ. ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ಒಳ್ಳೆಯದು. ಕಟಕ ರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಚೆನ್ನಾಗೇ ಇರ್ತಾರೆ, ನಿಮಗೆ ಯಾವುದೇ ಒಂದು ರೀತಿಯ ನಿರೀಕ್ಷೆನೇ ಇರಲ್ಲ ನೆಗೆಟಿವ್ ಆಗಿ. ಆದರೆ ದಿಢೀರನೇ ಅವರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಒಂದು ವೇಳೆ ತಾಯಿ ಚೆನ್ನಾಗೇ ಇದ್ದಾರೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ಕುಟುಂಬದ ಬೇರೆ ಹಿರಿಯ ಸದಸ್ಯರೊಬ್ಬರಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಅವರಿಗೂ ನಿಮಗೂ ತುಂಬ ಆತ್ಮೀಯತೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಸ್ವತಂತ್ರವಾಗಿ ನೀವು ಮಾಡಲೇಬೇಕಾದ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾಗಿ ಸೋಲನ್ನು ಅನುಭವಿಸಬೇಕಾಗತ್ತೆ. ಇಲ್ಲಿ ಏನಪ್ಪ ಅಂದರೆ, ನಿಮ್ಮ ಮನಸ್ಸಿನ ಒಂದು ದೃಢವಾದ ಸಂಕಲ್ಪ ಮಾಡ್ಕೋಬೇಕು. ಏನು ಒಳ್ಳೆಯದು ಕೆಟ್ಟದ್ದು ಎರಡೂ ಇದ್ದೇ ಇರುತ್ತೆ. ಒಳ್ಳೆಯದಲ್ಲಿ ಹೇಗೆ ಸಂಭ್ರಮ ಪಡ್ತೀವೋ ಕನಿಷ್ಠ ಪಕ್ಷ ಕೆಟ್ಟದನ್ನು ಒಪ್ಕೋಬೇಕು. ಗೊತ್ತಾಯ್ತಾ? ಆಗ ಮಾತ್ರ ಕುಟುಂಬದಲ್ಲಿ ಸಹ
ನಿಮ್ಮ ಜವಾಬ್ದಾರಿಯನ್ನು ನೀವು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಮನೆಯಲ್ಲೇ ಬೇಸರ ಅಂದರೆ ನೀವು ಕೆಲಸಕ್ಕೆ ಹೋಗಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಸಾಧ್ಯವೇ ಆಗಲ್ಲ. ಅದನ್ನು ಮನಸ್ಸಿನ ಮೇಲೆ ಮೊದಲು ಹತೋಟಿಯನ್ನು ಸಾಧಿಸಿ. ಇನ್ನು ನಿಮಗೆ ಇಷ್ಟವಾದಂತಹ ವಾಹನ ಅನಿವಾರ್ಯವಾಗಿ ನೀವು ಅದನ್ನು ಬೇರೆಯವರು ಕೊಡ್ತೀರಿ. ತುಂಬ ಒಳ್ಳೆಯ ಜನ, ಏನು ತೊಂದರೆ ಇಲ್ಲ, ಒಳ್ಳೆಯವ್ರಿಗೆ ಕೊಡ್ತೀರಿ. ಆದರೆ ಅವರ ಅದೃಷ್ಟ ಏನಾಗುತ್ತೆ, ಆಕ್ಸಿಡೆಂಟ್ ಆಗ್ಬೋದು, ಇಲ್ಲ ಅದು ಕಳೆದು ಹೋಗ್ಬೋದು, ಇಲ್ಲ ಯಾವುದೋ ಒಂದು ರೀತಿಯ ತೊಂದರೆ ಆಗುತ್ತೆ ಆ ವಾಹನಕ್ಕೆ ಸಂಬಂಧಪಟ್ಟಂತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ, ಮನಸ್ಸು ಒಳ್ಳೆಯದು, ಎಲ್ಲ ಕೆಲಸವನ್ನು ಸಾಧಿಸಬಲ್ಲರಿ. ಆರೋಗ್ಯದಲ್ಲಿ ಸಹ ಯಾವುದೇ ಒಂದು ಹಿನ್ನಡೆ ಕಂಡುಬರಲ್ಲ. ಸಿಂಹರಾಶಿಯವರು ಸ್ವಲ್ಪ ಅದೃಷ್ಟದ ಮೇಲೆ ನಂಬಿಕೆಯನ್ನು ಇಡ್ತಾರೆ. ಕಾರಣ ಏನಪ್ಪ ಅಂದರೆ, ಒಂದು ಕುಟುಂಬದ ವಿಚಾರ ಆಗಲಿ, ಇವರಿಗೆ ಸಂಬಂಧಪಟ್ಟಂತಹ ಕೆಲಸವೊಂದನ್ನು ಅಥವಾ ಜವಾಬ್ದಾರಿಯೊಂದನ್ನು ತುಂಬ ಮನಸ್ಸಿಟ್ಟು ಪೂರೈಸ್ತಾರೆ, ಅಂದರೆ ಕಂಪ್ಲೀಟ್ ಮಾಡ್ತಾರೆ. ಆದರೆ ಅವರ ಮೇಲೆ ಅವರಿಗೆ ಒಂದು ರೀತಿ ನಂಬಿಕೆ ಕಡಿಮೆ ಇರುತ್ತೆ. ಆದ್ದರಿಂದ ಏನಾಗತ್ತೋ ಅಂದರೆ ಗೆದ್ದರೆ ಸಂಭ್ರಮ ಪಡಬೇಕು, ಸೋತರೆ ಬೇಜಾರು ಪಡ್ಕೊಂಡು ಕೂತ್ಕೋಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲಿ ಕುಟುಂಬದಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಒಂದು ವೇಳೆ ಇವರಿಂದ ತೊಂದರೆ ಆಯಿತು ಅಂದರೆ ಅದನ್ನು ಸರಿಪಡಿಸೋದಕ್ಕೆ ಕುಟುಂಬದಲ್ಲಿ ಬೇರೆ ಜನರು ಇರ್ತಾರೆ. ಅಣ್ಣ ತಮ್ಮಂದರು, ಮಕ್ಕಳು, ಗಂಡ, ಇಂಥ ಯಾರು ಆಗ್ಬೋದು ಆ ಥರ. ಅದೇ ವೃತ್ತಿ ಕ್ಷೇತ್ರದಲ್ಲಿ ಸಹ ಇವರು ಇದೇ ತಪ್ಪನ್ನು ಮಾಡ್ತಾರೆ. ಅತಿ ಮುಖ್ಯವಾದಂತಹ ಕೆಲಸ ಒಂದಿರುತ್ತೆ. ಆ ಕೆಲಸವನ್ನು ಏಕಾಂಗಿಯಾಗಿ ತುಂಬ ಹುಮ್ಮಸ್ಸಿನಿಂದ, ಆಸಕ್ತಿಯಿಂದ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಇವರು ಕಾಮ್ಚೋರಲ್ಲ, ಕೆಲಸ ಮಾಡೋದು ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ. ಆದರೆ ಏನಾಗುತ್ತೆ, ಬರ್ತಾ ಬರ್ತಾ ಕೆಲವೊಂದು ಕಾರಣಗಳಿಂದ ಆ ಕೆಲಸದಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡ್ಕೋತಾರೆ. ಆಸಕ್ತಿ ಕಳೆದೋಗಲ್ಲ, ಕಡಿಮೆ ಆಗುತ್ತೆ. ಆದರೂ ಕೂಡ ಸ್ವಲ್ಪ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಆದರೆ ಬರುವ ಫಲಿತಾಂಶದ ಮೇಲೆ ಇವರಿಗೆ ಯಾವುದೇ ಒಂದು ನಂಬಿಕೆ ಇರಲ್ಲ. ಆದರೆ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಯಶಸ್ಸನ್ನು ಖಂಡಿತವಾಗ್ಲೂ ಕಾಣ್ತೀರಿ. ಕುಟುಂಬದಲ್ಲಿ ಮಾತ್ರ ಸ್ವಲ್ಪ ಅನಾವಶ್ಯಕವಾದಂತಹ ವಾದ ವಿವಾದ ದಂಪತಿಗಳ ನಡುವೆ ಇರುತ್ತೆ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಕಾರ್ಯಶ್ರದ್ಧೆಯಿಂದ ತಮ್ಮ ಕರ್ತವ್ಯವನ್ನು ಪೂರೈಸಬೇಕಾಗತ್ತೆ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಮಾತ್ರ ಎಚ್ಚರಿಕೆ ಇರಲಿ. ಏನು ದೊಡ್ಡ ಮಟ್ಟದಲ್ಲಿ ಏನಾಗಲ್ಲ, ಒಟ್ಟಿನಲ್ಲಿ ತೊಂದರೆ ಕಂಡುಬರೋ ಸಂಭವನೀಯತೆ ತುಂಬ ಇದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಏನು ಮಾಡ್ತಾರೆ, ಬೇರೆಯವರೆಲ್ಲ ಅಂದ್ಕೊಂಡಿರ್ತಾರೆ ಆಯ್ತು ಬಿಡು ಇವರೇನು ಮಾಡೋಕ್ಕಾಗಲ್ಲ ಅಂತ. ಆದರೆ ಕನ್ಯಾ ರಾಶಿಯವರು ಇವತ್ತು ಮುಖ್ಯವಾಗಿ ಮನಸ್ಸಿನಲ್ಲೇ ಲೆಕ್ಕಾಚಾರವನ್ನು ಹಾಕ್ತಾರೆ. ತಮ್ಮ ಮನಸ್ಸಿನಲ್ಲಿರುವ ಯಾವುದೇ ವಿಚಾರವನ್ನು ಬೇರೆ ಯಾರಿಗೂ ತಿಳಿಸಲ್ಲ. ಉದಾಹರಣೆ, ಕುಟುಂಬದ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಒಂದು ಆ ಪರ್ವತದಂತೆ ಇರುತ್ತೆ ಅಂತ ಭಾವಿಸೋಣ. ಎಲ್ಲರೂ ಒಂದು ರೀತಿ ಕೈ ಚೆಲ್ಲಿರ್ತಾರೆ, ಆಗಲ್ಲ, ಇದನ್ನೇನು ಮಾಡಿದ್ರೂ ಆಗಲ್ಲ, ಸರಿ ಹೋಗಲ್ಲ, ಹಣೆ ಬರ ಇದ್ದಾಗಲಿ ಅಂತ. ಆದರೆ ಇವರೇನು ಮಾಡ್ತಾರೆ, ಮನಸ್ಸಿನಲ್ಲಿಯೇ ಯೋಚನೆ ಮಾಡಿ ಸರಿಯಾದಂತಹ ಕಾರ್ಯತಂತ್ರವನ್ನು ಉಪಯೋಗಿಸ್ತಾರೆ, ತಂತ್ರಗಾರಿಕೆ. ಅದರಿಂದ ಕುಟುಂಬಕ್ಕೆ ಎದುರಾದ ದೊಡ್ಡ ವಿಪತ್ತು ದೂರವಾಗುತ್ತೆ. ಇದರಿಂದ ಕುಟುಂಬದ ಎಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಗೌರವವನ್ನು ಇವರು ಕಾಣ್ತಾರೆ. ಉದ್ಯೋಗದಲ್ಲಿ ಇವರ ಕೆಲಸ ಕಾರ್ಯಗಳಲ್ಲಿ ಕೆಲವು ಜನ ಅನಾವಶ್ಯಕವಾಗಿ ಭಾಗಿಯಾಗ್ತಾ ಇರ್ತಾರೆ, ಮಧ್ಯಪ್ರವೇಶ ಮಾಡ್ತಾ ಇರ್ತಾರೆ. ಇವರು ಏನು ಮಾಡ್ತಾರೆ, ಇವತ್ತು ತಮ್ಮ ಸಹನೆಯನ್ನು ಕಳ್ಕೋತಾರೆ, ಅವರ ಜೊತೆ ಕಟುವಾಗಿ ಮಾತುಗಳನ್ನು ಆಡ್ತಾರೆ. ಇದರಿಂದ ಆಶ್ಚರ್ಯಚಕಿತರಾದ ಇವರ ವಿರೋಧಿಗಳು ಇವರಿಂದ ದೂರ ಉಳಿತಾರೆ. ಅಂದರೆ ಒಟ್ಟಾರೆ ಏನೇ ಕಷ್ಟ ನಷ್ಟ ಬಂದರೂ ಕೂಡ ತನ್ನ ಜೀವನವನ್ನು ಅಥವಾ ತಮ್ಮ ಬಾಳನ್ನು ಕಟ್ಟಿಕೊಳ್ಳೋದಕ್ಕೆ ಏನೇನು ಬೇಕು ಅವೆಲ್ಲ ಒಂದು ಆ ಸರ್ಕಸ್ ಅಂದರೂ ಸರಿನೇ ಇವ್ರು ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ
ಗಳಿಸ್ತಾರೆ. ಯಾವುದೇ ರೀತಿಯ ತೊಂದರೆ ಇಲ್ಲ. ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ವಿಶೇಷವಾದಂತಹ ಉಡುಗೊರೆ ಎಂದು ಸಿಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇರುತ್ತೆ. ಆರೋಗ್ಯದ ಬಗ್ಗೆ ಗಮನ ಇರಲಿ, ಅದು ಯಾವುದೇ ರೀತಿಯ ತೊಂದರೆಯನ್ನು ಕಂಡುಬರುತ್ತೆ. ತುಲಾ ರಾಶಿಯವರು ಈ ಕುಟುಂಬದಲ್ಲಿ ಅತಿ ಮುಖ್ಯವಾದಂತಹ ಮಂಗಳ ಕಾರ್ಯವೊಂದನ್ನು ನೆರವೇರಿಸಬೇಕು ಅಂದ್ಬಿಟ್ಟು ತೀರ್ಮಾನವನ್ನು ಮಾಡುತ್ತಾರೆ. ಇಲ್ಲೇನಾಗುತ್ತೆ, ಪ್ರತಿಯೊಬ್ಬರಿಗೂ ಆ ಕೆಲಸ ಒಂದು ವಿವಾಹ ಆಗ್ಬೋದು, ಉಪನಯನ ಆಗ್ಬೋದು, ಗೃಹ ಪ್ರವೇಶ ಆಗ್ಬೋದು, ಏನು ಬೇಕಾದ್ರೂ ಆಗಲಿ, ಅಥವಾ ಕುಟುಂಬದ ಹಿರಿಯರ ಈ ಷಷ್ಠಿ ಅಂಥವು ಆಗ್ಬೋದು. ಕುಟುಂಬದ ಎಲ್ಲರೂ ಏನು ಮಾಡ್ತಾರೆ, ಅದನ್ನು ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ಶತ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತಾರೆ. ಇನ್ನೇನು ಆ ಕೆಲಸ ಚಾಲುಗೆ ಬರಬೇಕು, ಅದನ್ನು ಆರಂಭ ಮಾಡೋದಕ್ಕೆ ಶುರು ಮಾಡಬೇಕು. ಆವಾಗ ನೀವೇನು ಮಾಡ್ತೀರಿ, ಅದನ್ನು ವಿರೋಧಿಸ್ತೀರಿ. ಈ ಕೆಲಸ ಹೀಗಲ್ಲ ಮಾಡೋದು, ಇದನ್ನು ಬದಲಾಯಿಸಬೇಕು, ಯಾವುದೋ ಒಂದು ರೀತಿ ಪ್ರಾಬ್ಲಮ್ ಏನಾಗುತ್ತೆ, ಅಲ್ಲಿಗೆ ನಡೆಯಲೇಬೇಕಾದಂತಹ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ. ಇದರಿಂದ ನೀವು ಸರಿಯಾದ ಹಾದಿಲಿರ್ತೀರೋ ಇಲ್ವೋ ಬೇರೆ ವಿಚಾರ. ಪ್ರತಿಯೊಬ್ಬರು ನಿಮ್ಮನ್ನು ನಿಂದಿಸ್ತಾರೆ, ಬೈತಾರೆ, ಬೈಸ್ಕೋಬೇಕು ಅಷ್ಟೆ. ಇನ್ನು ಉದ್ಯೋಗದಲ್ಲಿ ಏನಾಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಂದು ತಪ್ಪು ತಿಳುವಳಿಕೆಯಿಂದ ಅಥವಾ ತಪ್ಪು ನಿರ್ಧಾರದಿಂದ ಅತಿ ಮುಖ್ಯವಾದಂತಹ ಕೆಲಸವೊಂದು ಅಪೂರ್ಣಗೊಳ್ಳುತ್ತೆ. ಇದರಿಂದ ಏನಪ್ಪ ಆಗುತ್ತೆ, ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಒಂದು ರೀತಿಯ ಅಪಪ್ರಚಾರವನ್ನು ಮಾಡ್ತಾರೆ. ನಿಮ್ಮ ಮನಸ್ಸಿಗೆ ಬೇಸರವಾಗುವಂತಹ ಪದಗಳನ್ನು ಬಳಸಿ ನಿಮ್ಮನ್ನು ಒಂದು ರೀತಿ ತಪ್ಪಿತಸ್ಥನ ಒಂದು ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಆದ್ದರಿಂದ ಆತನ ಬೇಡ, ಸ್ವಲ್ಪ ಯೋಚನೆ ಮಾಡಿ. ಯೋಚನೆಯಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಗಳಿಸ್ತೀವಿ. ಉದ್ಯೋಗದಲ್ಲಿದ್ದವ್ರಿಗೆ ತೊಂದರೆ ಇಲ್ಲ. ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿದ್ದವ್ರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಕೊಂಚ ಏರುಪೇರು ಕಂಡುಬರುತ್ತೆ. ಆರೋಗ್ಯದ ಬಗ್ಗೆ ಯೋಚನೆ ಬೇಡ, ಯಾವುದೇ ತೊಂದರೆ ಉಂಟಾಗಲ್ಲ. ವೃಶ್ಚಿಕ ರಾಶಿಯವರು ಇವತ್ತು ಎರಡು ರೀತಿಯ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ತಗೊಳ್ಳೇಬೇಕು. ಒಂದು, ಇವರಿಗೆ ಈ ಸಾಕು ಪ್ರಾಣಿಗಳು ಅಂದರೆ ಸ್ವಲ್ಪ ಇಷ್ಟ. ಮನೆಯಲ್ಲಿ ಯಾವುದೋ ಒಂದು ಈ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು, ಇಂಥವನ್ನು ಸಾಕ್ಕೊಂಡಿರ್ತಾರೆ. ಆದರೆ ದುರಾದೃಷ್ಟ ಅಂದ್ರೇನಪ್ಪ ಅಂದರೆ, ಇವರು ಸಾಕಿದ ಸಾಕು ಪ್ರಾಣಿಗಳಿಂದಾನೇ ಇವತ್ತು ಇವರಿಗೆ ತೊಂದರೆ ಉಂಟಾಗುತ್ತೆ. ಆದ್ದರಿಂದ ಅದರ ಬಗ್ಗೆ ಎಚ್ಚರಿಕೆ ತಗೋಬೇಕು. ಮತ್ತೊಂದೇನಪ್ಪ ಅಂದರೆ, ಈ ಮೆಟ್ಟಲನ್ನು ಹತ್ತುವಾಗ ಅಥವಾ ಇಳಿಯುವಾಗ ಕಾಲು ಜಾರಿ ಬೀಳುವ ಸಂಭವನೀಯತೆ ತುಂಬ ಕಂಡುಬರ್ತಿದೆ. ಆದ್ದರಿಂದ ಆಟ ಆಡ್ಕೊಂಡು ಮೊಬೈಲನ್ನು ನೋಡಿಕೊಂಡು ಮಾತಾಡ್ಕೊಂಡು ಬರೋದು ಬೇಡ. ಸ್ವಲ್ಪ ಏನಾದ್ರು ಸಪೋರ್ಟ್ ಇಟ್ಕೊಂಡು ಹುಷಾರಾಗಿ ಓಡಾಡೋದನ್ನು ತುಂಬ ಒಳ್ಳೆಯದು ಅಂತ ಕಂಡುಬರ್ತಾ ಇದೆ. ಬಂಧು ಬಳಗದವರ ಜೊತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಂಬಲ್ಲ. ತಪ್ಪು ನಿಮ್ಮದೇನೂ ಇರಲ್ಲ, ತಪ್ಪು ನಿಮ್ಮ ರಿಲೇಟಿವ್ಸಲ್ಲೇ ಇರುತ್ತೆ. ಅವರೇನು ಮಾಡ್ತಾರೆ, ಒಂದು ರೀತಿ ಆ ಪಾರ್ಶಾಲಿಟಿ ಮಾಡ್ತಾರೆ, ಒಬ್ರೊಬ್ರ ಹತ್ರ ಒಂದೊಂದು ರೀತಿ ನಡ್ಕೋತಾರೆ. ಇದರಿಂದ ಏನಪ್ಪ ಆಗುತ್ತೆ, ನೀವು ಬಂಧು ಬಳಗದಿಂದ ದೂರ ಉಳಿತೀರಿ. ಸಭೆ ಸಮಾರಂಭಗಳಲ್ಲಿ ಮೌನ ವಹಿಸ್ತೀರಿ, ಏನು ಮಾತಾಡೋಕ್ಕೋಗಲ್ಲ, ಯಾರಿಗೂ ಯಾವುದೇ ರೀತಿಯ ಸಜೆಷನ್ನ ಕೊಡೋಕ್ಕೋಗಲ್ಲ. ಇದು ಒಂದು ರೀತಿ ಒಳ್ಳೆಯದೇ. ಕಾರಣ ಏನಪ್ಪ ಅಂದರೆ, ಯಾರೂ ಒಪ್ಕೊಂಬಲ್ಲ, ಯಾರೇನಾದರೂ ಒಪ್ಕೊಂಬಲ್ಲ, ಯಾಕೆ ಥರ ಕೆಡಿಸ್ಕೋಬೇಕು ಅಂತ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸ್ತ್ರೀಯರನ್ನು ಕಾಡುತ್ತೆ. ಅದು ಅಜೀರ್ಣ ಬೇಕಾದ್ರೂ ಆಗ್ಬೋದು, ತಪ್ಪಾಗಿ ಏನು ಕಲ್ಪಿಸ್ಕೊಂಬೋದು ಬೇಡ. ಹಣಕಾಸಿನ ತೊಂದರೆ ಇಲ್ಲ, ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಲೇಬೇಕಾಗುತ್ತೆ. ಧನುರಾಶಿಯವರು ಇವತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಭವಸ್ಥರ ಸಹಾಯವನ್ನು ಪಡೀತಾರೆ. ಆದರೆ ಇವರು ತಮ್ಮ ಪರಿಶ್ರಮದ ಬಗ್ಗೆ ಯೋಚನೆ ಮಾಡಲ್ಲ. ಇವರ ಪಾಲು ಸ್ವಲ್ಪ ಕಡಿಮೆ ಇರುತ್ತೆ, ಬೇರೆಯವರ ಪಾಲು ಜಾಸ್ತಿ ಇರುತ್ತೆ. ಇಲ್ಲೇನಾಗುತ್ತೆ,
ಇವರ ಕೆಲಸ ಕಾರ್ಯಗಳನ್ನು ಬೇರೆಯವರು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ. ಈ ಕಾರಣದಿಂದ ಇವರಿಗೆ ದೊರೆಯಬೇಕಾದಂತಹ ಅನುಕೂಲತೆಗಳು, ಉತ್ತಮ ಫಲಿತಾಂಶಗಳು ಅಥವಾ ಲಾಭನೇ ಇರ್ಬೋದು, ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಈ ಕಾರಣ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ಬೇರೆಯವನ್ನು ನಂಬಿ ಒಳ್ಳೆಯದು, ಆದರೆ ಅಂತಿಮ ನಿರ್ಧಾರವನ್ನು ನೀವು ತಗೋಬೇಕು. ಕಾರಣ ಏನು ಅಂದರೆ, ಇದರ ಬಗ್ಗೆ ನಿಮಗೆ ಸಂಪೂರ್ಣ ತಿಳಿದಿರುತ್ತೆ. ಇಲ್ಲದೆ ಹೋದರೆ ಬಹು ಮುಖ್ಯವಾದಂತಹ ವಿಚಾರ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ನಷ್ಟವಾಗುವ ಸಾಧ್ಯತೆಗಳು ಕಂಡುಬರುತ್ತೆ. ನೀವು ಸಂಬಳ ತಗೊಳ್ಳಿ, ಸ್ವಂತ ವ್ಯವಹಾರವನ್ನು ಮಾಡಿ, ಅದು ಏನು ಬೇಕಾದ್ರೂ ಮಾಡಿ, ನಿಮ್ಮ ಸ್ವಂತ ನಿರ್ಣಯ ಇಲ್ಲದೆ ಹೋದರೆ, ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸದೆ ಹೋದರೆ ಹಣವನ್ನು ಕಳ್ಕೊತೀರಿ. ಇವತ್ತು ಎಚ್ಚರಿಕೆಯಿಂದ. ಇನ್ನು ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಿಮ್ಮ ಈ ಪತಿ ಅಥವಾ ನಿಮ್ಮ ಪತ್ನಿ ಅಂದರೆ ನಿಮ್ಮ ಬಾಳ ಸಂಗಾತಿಯಿಂದ ನಿಮಗೆ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ. ಅಂದರೆ ಏನು ದುಡ್ಡು ಸಿಕ್ಬಿಡುತ್ತಾ? ದುಡ್ಡು ಸಿಗಲ್ಲ. ಸಮಯಕ್ಕೆ ತಕ್ಕಂತಹ ಒಂದು ಕಾರ್ಯಯೋಜನೆಗೆ ಅವರು ಸಹಾಯವನ್ನು ಮಾಡ್ತಾರೆ, ಮಾಡಲು ಸಪೋರ್ಟ್ ಇರುತ್ತೆ. ಇದರಿಂದ ಕುಟುಂಬದಲ್ಲಿ ಯಾವುದೇ ತೊಂದರೆ ಇಲ್ಲ. ಉದ್ಯೋಗ ಕ್ಷೇತ್ರದಲ್ಲಿ ಇಂತಹ ಒಂದು ಸಹಾಯ ನಮಗೆ ಸಿಗಲ್ಲ. ಆದ್ದರಿಂದ ಬೇರೆಯವರನ್ನು ನಂಬಿದ್ರೆ ತೊಂದರೆಯನ್ನು ಪಡ್ತೀರಿ. ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಟ್ಟರೆ ಅನಿವಾರ್ಯವಾದರೆ ಬೇರೆ ಉದ್ಯೋಗ ಸಿಗುತ್ತೆ, ಉದ್ಯೋಗವನ್ನು ಸಹ ಬದಲಿಸ್ಬೋದು. ಹಣಕಾಸಿನ ತೊಂದರೆ ಇಲ್ಲ, ಎಚ್ಚರಿಕೆ ಇರಬೇಕು ಅಷ್ಟೇ. ಉತ್ತಮ ಆರೋಗ್ಯ ಸಹ ನಿಮಗೆ ಇರುತ್ತೆ. ಮಕರ ರಾಶಿಯಲ್ಲಿ ಈ ಜನಿಸಿರೋರು ಏನು ಮಾಡ್ತಾರೆ, ಇವತ್ತು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮರೆತು ಬಿಡ್ತಾರೆ, ತಮ್ಮ ಸ್ವಂತ ಸುಖ ಸಂತೋಷವನ್ನು ಮರೀತಾರೆ. ಕೊನೆಗೆ ಏನು ಮಾಡ್ತಾರೆ ಇವರು, ಕುಟುಂಬದ ಇತರೆ ಸದಸ್ಯರ ಒಂದು ಒಳ್ಳೆಯ ಜೀವನಕ್ಕೆ ನಾಂದಿಯನ್ನು ಹಾಕ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇವರು ತಂದೆ ಮತ್ತು ತಾಯಿ ಅವರ ಸಾಮಾನ್ಯವಾಗಿ ಮಕ್ಕಳು ದೊಡ್ಡವರಾಗ್ತಾ ಅಪ್ಪ ಅಮ್ಮಂಗೆ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅದರ ಅರ್ಥ ಮಕ್ಕಳಿಗಾಗಲ್ಲ, ತೊಂದರೆ ಆಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ಈ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ, ಸಂತೋಷದ ವಾತಾವರಣ ಇರುತ್ತೆ. ಕೊನೆಯಿಂದ ನಿಮಗೆ ನಿಮ್ಮ ತಂದೆ ತಾಯಿಯಿಂದ ಸಾಕಷ್ಟು ಸಹಾಯ ಸಿಗುತ್ತೆ. ಅದು ಹಣಕಾಸಿನ ವಿಚಾರ ಆಗ್ಬೋದು, ಕುಟುಂಬದ ಒಂದು ಜವಾಬ್ದಾರಿಯ ವಿಚಾರ ಆಗ್ಬೋದು. ಯಾವುದೇ ಆದರೂ ಕೂಡ ನಿಮ್ಮ ಮನಸ್ಸಿಗೆ ಒಂದು ರೀತಿ ಈ ಸಂತೋಷ ಉಂಟಾಗುತ್ತೆ, ಒಳ್ಳೆಯ ವಾತಾವರಣ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಿಮಗಿಂತ ಹಿರಿಯರು, ನಿಮಗಿಂತ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ದವರು ಅವ್ರಿಗೇನೋ ಒಂದು ಅತಿ ಮುಖ್ಯವಾದ ಕೆಲಸವನ್ನು ನಿಮ್ಮ ಮೇಲಧಿಕಾರಿಗಳು ವಹಿಸಿರ್ತಾರೆ. ಅಲ್ಲಿ ಅವರು ತುಂಬ ಇಂಟ್ರೆಸ್ಟ್ ತೋರಿಸಿ ಮಾಡೋಕ್ಕೆ ಹೋಗ್ತಾರೆ, ಆದರೆ ಫೈಲ್ಯೂರ್ ಆಗ್ತಾರೆ. ನೀವೇನು ಮಾಡ್ತೀರಿ, ನೀವು ಸುಮ್ಮನೆ ಕೂತ್ಕೊಂಬಲ್ಲ, ಅವ್ರು ಕೇಳ್ತಾರೋ ಬಿಡ್ತಾರೋ ಹೋಗ್ಬಿಟ್ಟು ನೀವು ಅವ್ರಿಗೆ ಸಹಾಯ ಮಾಡ್ತೀರಿ. ನೀವು ಸಹಾಯ ಮಾಡೋದನ್ನು ನಿಮ್ಮ ಮೇಲಧಿಕಾರಿಗಳು ಸಹ ನೋಡ್ತಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಆ ನಂತರ ನಿಮಗೆ ಒಂದಷ್ಟು ಒಳ್ಳೆಯ ತಂಡವನ್ನು ಕೊಟ್ಟು ಅದನ್ನು ಮುನ್ನಡೆಸುವ ಒಂದು ಜವಾಬ್ದಾರಿಯನ್ನು ನಿಮಗೆ ಕೊಡ್ತಾರೆ. ನಿಮಗೆ ಗೊತ್ತಿಲ್ಲದೆ ನಿಮಗೆ ಉನ್ನತ ಅಧಿಕಾರ ಸಿಗುತ್ತೆ. ಹಣಕಾಸಿನ ಬಗ್ಗೆ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಅಷ್ಟೇ, ನೆಗ್ಲಿಜೆನ್ಸ್ ಇರಬಾರ್ದು. ಕುಂಭರಾಶಿಯವರು ಇವತ್ತು ಈ ತಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರ್ತಾರೆ. ಅದರಲ್ಲೂ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರತಿದಿನ ಮಾಡೋ ವ್ಯವಹಾರನೇ ಇವತ್ತು ಮಾಡ್ತೀರಿ, ಆದರೆ ಇವತ್ತು ನಿಮ್ಮ ಬುದ್ಧಿಶಕ್ತಿಯಿಂದ ಹೆಚ್ಚಿನ ಲಾಭವನ್ನು ಗಳಿಸ್ತೀರಿ. ಅಂದರೆ ಉದ್ಯೋಗದಲ್ಲಿ ಇದ್ದೋರ್ಗೂ ಅಷ್ಟೇ ಉತ್ತಮ ವರಮಾನ ಇರುತ್ತೆ, ಹಣಕಾಸಿನ ತೊಂದರೆ ಇಲ್ಲ. ನಿಮಗೆ ಅಗತ್ಯತೆ ಇದ್ದಷ್ಟು ಹಣವನ್ನು ನೀವು ಸಂಪಾದಿಸ್ತೀರಿ. ಉದ್ಯೋಗದಲ್ಲಿದ್ದವರು ಅಷ್ಟೇ, ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡಿದವರು ಅಷ್ಟೇ. ಇಲ್ಲಿ ನೀವು ಕೆಲವರನ್ನು ತುಂಬ ಅತಿಯಾಗಿ ನಂಬಿರ್ತೀರಿ
ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗುತ್ತಪ್ಪ ಅಂದರೆ ಅವರೇ ನಿಮಗೆ ಗೊತ್ತಿಲ್ಲದೆ ನಿಮ್ಮ ವಿರುದ್ಧ ಸ್ವಲ್ಪ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆಮೇಲೆ ಅದು ಗೊತ್ತಾಗತ್ತೆ, ಅವರ ತಪ್ಪು ಅವರಿಗೆ ಅರಿವಾಗುತ್ತೆ. ಅವರೇ ಬಂದು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ನಿಮ್ಮಲ್ಲಿ ಕೇಳ್ತಾರೆ. ನೀವೇನು ಮಾಡ್ತೀರಿ? ನೀವೇನೂ ಆಗೇ ಇಲ್ಲ ಅನ್ನೋ ರೀತಿ ಅವ್ರನ್ನ ನಿಮ್ಮ ಜೊತೆ ಮತ್ತೊಮ್ಮೆ ಸೇರಿಸ್ಕೋತೀರಿ. ಇದರಿಂದ ನಿಮ್ಮ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಅನಿರೀಕ್ಷಿತ ಧನಲಾಭ ಇದೆ, ದುಡ್ಡಿನ ತೊಂದರೆ ಇರಲ್ಲ. ನಿಮ್ಮ ಮಾತಿಗೆ ಪ್ರತಿಯೊಂದು ಕಡೆಯೂ ಗೌರವ ಸಿಗುತ್ತೆ. ಮಾತಿನಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳಬರ್ರಿ. ಮಾತಿನಿಂದ ಇಡೀ ಪ್ರಪಂಚವನ್ನು ಗೆಲ್ಲುವಂತಹ ಗುಂಡಿಗೆ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಮಾತೆ ನಿಮಗೆ ನಿಜವಾದಂತಹ ಬಂಡವಾಳ ಈ ದಿನ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಯೋಚನೆ ಬೇಡ. ಉತ್ತಮ ಆದಾಯ ಇರುತ್ತೆ, ಆದರೆ ನಿಧಾನಗತಿಯ ಪ್ರಗತಿ ಇರುತ್ತೆ. ನೀವು ಬೆಳಗ್ಗೆ ಒಂದು 8 ಗಂಟೆ ನಿಮಗೊಂದು 10,000 ರೂಪಾಯಿ ಬೇಕು, ಸಿಗೋಲ್ಲ ನಿಮಗೆ. ಮಧ್ಯಾಹ್ನ 2 ಗಂಟೆಗೆ ಸಿಗುತ್ತೆ. ನೀವು ಸಹನೆ ಕಳ್ಕೊಳ್ದಿರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಸಹ ಆಗುತ್ತೆ. ನಿಮಗೆ ಅಗತ್ಯ ಬಿದ್ದರೆ ಬೇರೆಯವರು ಬಂದು ಸಹಾಯವನ್ನು ಮಾಡ್ತಾರೆ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆಯ ಆರೋಗ್ಯ ಇರುತ್ತೆ. ಆದರೆ ಗಂಟಲಿಗೆ ಸಂಬಂಧಪಟ್ಟಂತೆ ದೋಷಗಳು ಉಂಟಾಗ್ಬೋದು, ಲಂಗ್ಸ್ಗೆ ಸಂಬಂಧಪಟ್ಟಂತಹ ದೋಷಗಳು ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇದೆ. ಮೀನರಾಶಿಯವರು ಮುಖ್ಯವಾಗಿ ನಿಮ್ಮ ಜೊತೆ ಇರೋ, ನಿಮ್ಮ ಪ್ರೀತಿಯನ್ನು ಗಳಿಸಿರೋ, ತುಂಬ ಹತ್ತಿರವಾಗಿರೋ ಸೋದರ ಅಥವಾ ಸೋದರಿಯ ಬಗ್ಗೆ ಎಚ್ಚರಿಕೆಯಿಂದಿರಿ. ಕಾರಣ ಏನಪ್ಪ ಅಂದರೆ, ಅವರಿಗೆ ಅವರ ಜೀವನದಲ್ಲಿ ಅದು ಕೌಟುಂಬಿಕ ವಿಚಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಒಟ್ಟಾರೆ ಏನೋ ಒಂದು ರೀತಿಯ ತೊಂದರೆ ಎದುರಾಗುವಂತಹ ಸಾಧ್ಯತೆಗಳಿವೆ. ನೀವು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತೀರಿ, ಯಾವುದೇ ಒಂದು ಯೋಚನೆ ಇಲ್ಲ, ಒಳ್ಳೆಯ ಯೋಜನೆ ರೂಪಿಸ್ತೀರಿ. ನೀವೆಷ್ಟೇ ಕಷ್ಟಪಟ್ಟು ಇವತ್ತು ಹಣವನ್ನು ಸಂಪಾದನೆ ಮಾಡಿದ್ರೂ ಕೂಡ ಏನಪ್ಪ ಆಗುತ್ತೆ ಅಂದರೆ, ಸಂಜೆಯ ವೇಳೆಗೆ ನಿಮಗೆ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳು ಎದುರು ಬಂದು ಕೂತಿರುತ್ತೆ. ಯಾರ್ದೋ ಬಗ್ಗೆ ನಿಮಗೆ ಬೇಸರ ಇರುತ್ತೆ, ನೀವು ಅನಿವಾರ್ಯವಾಗಿ ಅವರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಇಂತಹ ಸನ್ನಿವೇಶಗಳಿವತ್ತು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಆದರೆ ನೀವು ಯಾವುದೇ ಕಾರಣಕ್ಕೂ ನ್ಯಾಯ ನೀತಿಯ ಮಾರ್ಗವನ್ನು ಬಿಟ್ಟು ಹೋಗಲ್ಲ. ಕೆಲವರು ಹೇಳ್ತಾರೆ, ಒಂದು ತಪ್ಪು ಅಭಿಪ್ರಾಯ, ತಪ್ಪು ಸಲಹೆಯನ್ನು ಕೊಡ್ತಾರೆ. ಒಪ್ಪಲ್ಲ. ನಿಮ್ಮ ಮನಸ್ಸಿಗೆ ಏನು ಬರಬೇಕೋ, ನಿಮ್ಮ ಕೆಲಸ ಕಾರ್ಯಗಳಿಂದ ಬೇರೆ ಯಾರಿಗೂ ತೊಂದರೆ ಇಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅಲ್ಲಿವರೆಗೂ ನೀವು ಸುಮ್ಮನೆ ಇರ್ತೀರಿ, ಕೆಲಸ ಮಾಡೋದಕ್ಕೆ ಹೋಗಲ್ಲ. ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕಾನೂನು ಹೋರಾಟಗಳಿದ್ದರೆ ಅದರಲ್ಲಿ ನೀವು ಸೋಲಲ್ಲ, ಅವರು ಸೋಲಲ್ಲ. ಒಳ್ಳೆಯ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ, ಮಾತುಕತೆಯಿಂದ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀವಿ. ಹಣಕಾಸಿನ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಎಚ್ಚರಿಕೆ ಇರಬೇಕು ಅಷ್ಟೇ. ಉತ್ತಮ ಆರೋಗ್ಯ ನಿಮಗಿರುತ್ತೆ, ಯೋಚನೆ ಬೇಡ.